ಹೆಲೋ, ಇವತ್ತದೀವಿ ನಾವು ಹಂಪಿದಾಗ. ಲಾಸ್ಟ್ ಎಪಿಸೋಡ್ದಾಗ ನಾನು ನನ್ನ ಫ್ರೆಂಡ್ಸಿಗೆ ಭೇಟಿ ಆಗಕ್ಕೆ ಹೋಗಿದ್ದೆ ಬೀದರ್ಗೆ. ಈ ಎಪಿಸೋಡ್ದಾಗ ನನ್ನ ಫ್ರೆಂಡ್ಸ್ ನನಗೆ ಭೇಟಿ ಆಗಕ್ಕೆ ಬಂದಾರ ಜರ್ಮನಿಯಿಂದ, ಮ್ಯಾಕ್ಸ್ ಅಂಡ್ ಬೆಟ್ಟಿ. ಸೊ ಅವ್ರಿಗೆ ಹಂಪಿ ಕರ್ಕೊಂಬಂದೀನಿ. Wait a minute. Who are you? ವೆಲ್, ಸೋ ರೂಡ್ ಆಫ್ ಮೀ ಟು ನಾಟ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ನನ್ನ ಹೆಸರು ಪವನ್ ಅಂತೇಳಿ. ನಾನು ಪಾಸ್ಟ್ 4 ಇಯರ್ಸಿಂದ ಯುರೋಪ್ದಾಗಿದ್ದೆ. ಬೆಲ್ಜಿಯಮ್ಮು, ಫ್ರಾನ್ಸು, ಜರ್ಮನಿ, ಇಂಗ್ಲೆಂಡ್, ಸ್ಕಾಟ್ಲೆಂಡ್, ಡೆನ್ಮಾರ್ಕ್ ಈ ಎಲ್ಲ ದೇಶಗಳು ನೋಡಿದ ಮೇಲೆ ಅನ್ನಿಸ್ತು ಅಸಲಿ ಸುಕೂನ್ ತೋ ಭಾಯಿ ಘರ್ ಪೇ ಹಿ ಹೈ. ಸೊ ಸ್ವದೇಶ್ದು ಶಾರುಖ್ ಖಾನ್ ಟೈಪ್ ನಾನು ವಾಪಸ್ ಬಂದುಬಿಟ್ಟೆ. ಈಗ ನಾನು ನವೆಂಬರ್ 1, 2026, ದಟ್ ಈಸ್ ಕನ್ನಡ ರಾಜ್ಯೋತ್ಸವ, ಈ ದಿನಕ್ಕಿಂತ ಮೊದಲು ಕರ್ನಾಟಕದ್ದು ನಾರ್ದರ್ನ್ ಮೋಸ್ಟ್, ಸದರ್ನ್ ಮೋಸ್ಟ್, ಈಸ್ಟರ್ನ್ ಮೋಸ್ಟ್, ವೆಸ್ಟರ್ನ್ ಮೋಸ್ಟ್ ಡಿಸ್ಟ್ರಿಕ್ಟ್ಸ್ನ ಕವರ್ ಮಾಡಬೇಕನ್ನೋ ಒಂದು ಮಿಷನ್ ಮೇಲೆ ಅದೀನಿ. ಬಟ್ ನನ್ನ ಪ್ರೈಮರಿ ಫೋಕಸ್ ಈಸ್ ಆನ್ ಹೈದ್ರಾಬಾದ್, ಕರ್ನಾಟಕ. ಯಾಕಂತ ಕೇಳ್ತೀರಿ? ಬಿಕಾಸ್ ಈ ಒಂದು ಭಾಗದ ಬಗ್ಗೆ ಯಾರಿಗೂ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ. ಉತ್ತರ ಕರ್ನಾಟಕ ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ಸು ಒಂದೇ ಥರ ಅನ್ನೋ ಒಂದು ಮಿಸ್ಕಾನ್ಸೆಪ್ಷನ್ನು ನಮ್ಮ ಕನ್ನಡಿಗರೊಳಗೆ ಐತಿ. ಆ್ಯಂಡ್ ಮೈ ಗೋಲ್ ಇಸ್ ಟು ಬ್ರೇಕ್ ದಟ್ ಇಲ್ಯೂಷನ್. ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ದಾಗೂ ಈ ಒಂದು ನಾಲೆಜ್ ಗ್ಯಾಪ್ನ ಕವರ್ ಮಾಡುವ ಒಂದು ಪ್ರಯತ್ನ ನಾನು ಪಡಾಕ್ತೀನಿ. ದೇರ್ ಫೋರ್ ಈ ಕರ್ನಾಟಕ ಯಾತ್ರಾ ಕ್ಯಾಂಪೇನ್ ಸ್ಟಾರ್ಟ್ ಆಯಿತು ಬೀದರಿಂದ. ಆ್ಯಂಡ್ ಮ್ಯಾನ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್, ಆ್ಯಂಡ್ ಇಟ್ಸ್ ಪೀಪಲ್ ಈವನ್ ಮೋರ್ ಬ್ಯೂಟಿಫುಲ್. ಆ್ಯಂಡ್ ದಿಸ್ ಟೈಮ್ ಇಟ್ ವಾಸ್ ಹಂಪಿ. As I said, my friends Max and Betty, who are German nationals, came down to India for a 3-week holiday. And unlike many European or Western travelers, they wanted to visit the southern part of India. But ಹಂಪಿಗೆ ಹೋಗೋಕ್ಕಿಂತ ಮೊದಲು ಅವ್ರು ಬಂದರು ಹೈದರಾಬಾದ್. ಗೈಸ್, ಸೊ ಈಗಾಗೈತಿ 8 ಗಂಟೆ ಹೈದ್ರಾಬಾದ್ನಾಗ. ವಿ ಆರ್ ಗೋಯಿಂಗ್ ಟು ಹಂಪಿ. ಹಂಪಿ ಒಳಗೆ ಬಹಳಷ್ಟು ಥಿಂಗ್ಸ್ ನೋಡುವುದಾವ. ಸೊ ಐ ವಿಲ್ ಶೋ ಯು ಗೈಸ್ ವಾಟ್ ಹಂಪಿ ಲುಕ್ಸ್ ಲೈಕ್. ಇಫ್ ಯಾವುದೋ ಕಾರಣಕ್ಕೆ ನೀವು ಹೈದ್ರಾಬಾದಿಂದ ಹಂಪಿ ಹೋಗ್ಬೇಕಪ್ಪ ಅಂದ್ರೆ ನೀವು ರಾಯಚೂರು ಥ್ರೂ ಪಾಸ್ ಆಗಬೇಕು. ರೋಡ್ ಅಗದಿ ಬೆಸ್ಟ್ ಐತಿ. ಎಲ್ಲಿ ಮಟ್ಟ? ಮೆಹಬೂಬ್ ನಗರ್ ಮಟ್ಟ. ಮೆಹಬೂಬ್ ನಗರಿಂದ ನೀವು ಡ್ರೈವ್ ಮಾಡ್ಕೊತ ಹೋದ್ರೆ ಹಂಗೆ ಕೊಪ್ಪಳ, ಗಂಗಾವತಿನ ಪಾಸ್ ಆಗ್ತಾ ನೀವು ಹಂಪಿನ ಹೆಂಗೋ ಮಾಡಿ ರೀಚ್ ಆಗ್ತೀರಿ. ಸೊ ನಾವು ಅದೀವಿ ಹಂಪಿಯಿಂದ ಇನ್ನೂ ಒಂದು 3-4 ತಾಸು ದೂರ ಅದೀವಿ. ಮ್ಯಾಕ್ಸ್, ಹೌ ಆರ್ ಯು ಫೀಲಿಂಗ್? I feel tired. I feel tired too. ಅದೇನೋ ಅಂತಾರಲ್ಲ, ಇಟ್ಸ್ ನಾಟ್ ಅಬೌಟ್ ದ ಡೆಸ್ಟಿನೇಷನ್, ಇಟ್ ಈಸ್ ಅಬೌಟ್ ದ ಜರ್ನಿ ಅಂತೇಳಿ. ವೆಲ್, ಐ ಥಿಂಕ್ ದೇ ಆರ್ ರಾಂಗ್. ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ದ ಸನ್ಸೆಟ್ಸ್. ಸಿ, ಸನ್ಸೆಟ್ಸ್ ಇಲ್ಲ ಅಂದರೆ ಯಾವ ಜರ್ನಿ ರೀ? ಇದು ನನ್ನ ಒಪಿನಿಯನ್. ನೀವೇನಂತೀರಿ ತಿಳಿಸಿ. ನಾವು ಹೆಂಗೋ ಮಾಡಿ ಆ ಮಠ ಬಿಸ್ಲಾಗಿ ಜರ್ನಿ ಮಾಡಿ ಅರೌಂಡ್ ಸನ್ಸೆಟ್ ಟೈಮನ್ನು ಹಂಪಿಗೆ ರೀಚ್ ಆಗ್ತೀವಿ.
ಹಂಪಿ ರೀಚ್ ಆದ್ಮೇಲೆ ನಾವು ಫಸ್ಟ್ ಕೆಲಸ ಮಾಡಿದ್ದೇನಪ್ಪ ಅಂದ್ರೆ ಒಂದು ಸನ್ಸೆಟ್ ಪಾಯಿಂಟ್ ಹುಡುಕಿದ್ವಿ. ಆ್ಯಂಡ್ ಬೈ ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ಸ್ ಐ ಹ್ಯಾವ್ ಸೀನ್ ಸೋ ಫಾರ್. ಕಿಷ್ಕಿಂದ ಸರ್ ಇದು. ವಾಲಿಶುಗು ರಾಜರಿದ್ದಾಗ ರಾಮ ಲಕ್ಷ್ಮಣ ಸೀತೆ ನುಡಿಗೆ ಬಂದಾಗ ಸುಗ್ರೀವ ಆಶ್ರಯ ಕೊಡ್ತಾನೆ ರಾಮ ಲಕ್ಷ್ಮಣಗೆ. ರಾಮ ಈ ಗುಹೆಳ ಕೂತ್ಕೊಂಡು ಧ್ಯಾನ ಮಾಡಿಕೊಂತ ಶಿವ ಪೂಜೆ ಮಾಡ್ತಾನೆ ಸರ್. ಅವಾಗ ಈ ನಡುವೆ ನೀರಿರಲ್ಲ, ನೀರಿಗಾಗಿ ಹೊರಗಡೆ ಲಕ್ಷ್ಮಣ ತೀರ್ಥ ಅಂತೇಳಿ ಹೊರಗಡೆ ಇದೆ. ಇಲ್ಲಿ ಶಿವಲಿಂಗ 27 ಶಿವಲಿಂಗ ಮಂದಿ ಇದೆ ಏನು ಸರ್. ಅದು ಲಕ್ಷ್ಮಣ ಬಾಣ ಹೊಡೆದು ನೀರು ತೆಗ್ದಾನೆ. ಆ ನೀರನ್ನ ಆಗಿನ ಕಾಲಕ್ಕೆ ಕುಡಿಯೋಕೆ ಪೂಜೆಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ರಾಮ ಲಕ್ಷ್ಮಣ. ಆಮೇಲೆ ಇದನ್ನು ಉತ್ತರ ಭಾರತದಲ್ಲಿ ಪಟಕ್ಷಿಲ ಮಾಲ್ಯವಂತ ಅಂತಾರೆ. ನಮ್ಮ ಲೋಕಲ್ ಜನ ಮಾಲ್ಯವಂತ ಪರ್ವತ ಅಂತ ಹೇಳ್ತಾರೆ. ಯಾವಾಗ ಬರೀ ನೀರಿದ್ದೇ ಇರುತ್ತೆ ಏನ್ರಿ. ಇಲ್ಲಿ ರಾಮ 4 ತಿಂಗಳು ವನವಾಸಕ್ಕೆ ಬಂದಾಗ ಇಲ್ಲೇ ಕುಂತಾಗ ಇಲ್ಲಿ ಅವ್ರ ತಂದೆ ದಶರಥ ಮಾಡಿ ತಿರುಗಿ ಸುದ್ದಿ ಗೊತ್ತಾದ್ಮೇಲೆ ಇಲ್ಲಿ ಪಿಂಡದಾನ ಮಾಡ್ತಾನೆ. ಅದಕ್ಕಾಗಿ ಚತುರ್ಮಾಸ ಇಲ್ಲಿ ಮಾಡ್ತಾನೆ ರಾಮ ಅಂತ ಹೇಳ್ತಾರೆ. ಆಮೇಲೆ ನಾವು ಈಗ 3ನೇ ತಲೆ ರೀ ನಮ್ಮದು ಜನ್ರೇಷನ್. ಮೊದಲು ನಮ್ಮ ತಾತವ್ರು ಮಾಡ್ತಿದ್ರು, ಆಮೇಲೆ ನಮ್ಮ ತಂದೆಯವರು, ಆಮೇಲೆ 3ನೇ ಜನ್ರೇಷನ್ ನಾನೀಗ ಪೂಜಾರಿಲ್ಲಿ. ನಮ್ಮ ಹೆಸರು ಅಮರೀಶ್ ಹೂಗಾರ್ ಅಂತೇಳಿ ಪೂಜಾರಿ. ನಾವು ತೆಲ ಅಂತ ನಮ್ಮ ವಂಶಧರೇ ಮಾಡ್ಕೊಂತ ಬಂದೀವಿ ಇಲ್ಲಿವರೆಗೆ. ಮುಂದೆ ರಾಮದೇವ್ರ ಗುಡಿ 15ನೇ ಶತಮಾನದಾಗ ಕೃಷ್ಣದೇವರ ಬಂದ ಮೇಲೆ ಗುಡಿ ಕಟ್ತಾರೆ ರೀ ಮುಂದೆ. ಇದು ತ್ರೇತಾಯುಗದಾಗ ವಾಲಿ ಸುಗ್ರೀವ ರಾಜಂತ ಇದು ಗುಹೆ ರೀ ಇದು. ಮತ್ತು ಮ್ಯಾಗಳ ಗೋಪುರ ಮುಂದೆ ಗುಡಿ ಏನೆಲ್ಲ ಆಗಿನ ಕಾಲಕ್ಕೆ 15ನೇ ಶತಮಾನದಾಗ ಕೃಷ್ಣದೇವರ ಕಟ್ಟಿದ್ರು ಇದೆಲ್ಲ. ಆಮೇಲೆ 15ನೇ ಶತಮಾನದಾಗ ಕೃಷ್ಣದೇವರ ಬಂದಮೇಲೆ ಆ ಮೂರ್ತಿ ಕೆತ್ತನೆ ಮಾಡ್ತಾರೆ. ಲಕ್ಷ್ಮಣ ತೀರ್ಥ ಅಂತ ಏನಿದೆ ಅಲ್ಲಿ ಹೊರಗಡೆ ಶಿವಲಿಂಗ ನಂದಿ ಇದೆ. ಅದು 27 ಶಿವಲಿಂಗ 27 ನಂದಿ ಇದೆ. ಅಂದರೆ ನಕ್ಷತ್ರ ಇದ್ರೊಳಗೆ ಆಗಿನ ಕಾಲಕ್ಕೆ ರಾಜರು ಮಾಡ್ಯಾರ ಅಂತ ಹೇಳ್ತಾರೆ ಸರ್. ಇದನ್ನು ಉತ್ತರ ಭಾರತದಲ್ಲಿ ಜಾಸ್ತಿ ಲೈಕ್ ಮಾಡ್ತಾರೆ. ಇದನ್ನು ಪಟಕ್ಷಿಲ ಅಂತ ಹೇಳ್ತಾರೆ. ಅಂದರೆ ರಾಮ ಲಕ್ಷ್ಮಣ ಬಂದು ಇಲ್ಲಿದ್ದಾಗ ನೀರು ಕುಡಿಯೋಕೆ ಬೇಕಾದಾಗ ನೀರಲ್ಲಿ ಅಡವಿ ಇದು ಎಲ್ಲ ಜಂಗಲ್. ಅದಕ್ಕಾಗಿ ಲಕ್ಷ್ಮಣ ತೀರ್ಥ ಅಂತೇಳಿ ಲಕ್ಷ್ಮಣ ಇಲ್ಲಿ ಬಾಣ ಹೊಡಿತಾನೆ, ಮುಂದುಗಡೆ ರಾಮ ಹೊಡಿತಾನೆ. ಅದು ರಾಮತೀರ್ಥ, ಇದು ಲಕ್ಷ್ಮಣ ತೀರ್ಥ ಅಂತ ಹೇಳ್ತಾರೆ. ಇದನ್ನು ಮಾಲ್ಯವಂತ ಪರ್ವತ ಅಂತ ಹೇಳ್ತಾರೆ ರೀ. ಹ್ಞೂ ಸರ್. ಮಾರ್ನಿಂಗ್ ಗೈಸ್, ಇವತ್ತು ನಾವು ಅದೀವಿ ಲಿಟಲ್ ಬನಾನಾ ಹೋಮ್ ಸ್ಟೇದಾಗ. ಒಬ್ಬರು ಫ್ರೆಂಡ್ ರೆಕಮೆಂಡ್ ಮಾಡಿದರು ಈ ಹೋಮ್ ಸ್ಟೇನ. Welcome to Little Banana Homestay. ವೆಲ್ಕಮ್ ಟು Little Banana Homestay. Little Banana Homestay. ಮೆಡಿಟೇಟ್ ಮಾಡಕ್ಕೆ ಮೆಡಿಟೇಟ್. ಹೆಸರು ವರ್ಷ ಅಂತ ಹೇಳಿ, ಇವ್ರ ಹೆಸರು ದೇವರಾಜ್ ಅಂತೇಳಿ ನನ್ನ ಹೆಸರು. ಯಾಕೆ ಇದನ್ನ ಲಿಟಲ್ ಬನಾನಾ ಹೋಮ್ ಸ್ಟೇ ಅಂತ ನೀವು ಹೆಸರಿಟ್ರಿ? ಇದು ನಮ್ಮ ಗದ್ದೆಯಲ್ಲಿ ಬನಾನಾ ಹಾಕಿದ್ವಿ ನಾವು. ಅದು ಸ್ಮಾಲ್ ಇಲೈಚಿ ಬನಾನಾ ಅಂತೇಳಿ, ಅದಕ್ಕೋಸ್ಕರ ಅದ್ರ ಹೆಸರು ಇದಕ್ಕೆ ಇಟ್ಟಿದ್ದು ಸರ್. ಈ ಪ್ರಾಪರ್ಟಿ ಅಂದರೆ ಈ ಪ್ಲೇಸ್ನ ನೀವು ಯಾವ ವರ್ಷದಿಂದ ಅಥವಾ ಎಷ್ಟು ವರ್ಷದಿಂದ ನೀವು ಕ್ಯೂರೇಟ್ ಮಾಡಕ್ಕೆ ಶುರು ಮಾಡಿದ್ರಿ? ಇದು ಸ್ಟಾರ್ಟ್ ಆಯಿತು 2020ರಲ್ಲಿ, ಕೋವಿಡ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದು ನಾವು ಹೋಮ್ ಸ್ಟೇ. ಆಮೇಲೆ ಕೋವಿಡಿಂದ ಏನಾದರೂ ನಿಮ್ಗೆ ಇಂಪ್ಯಾಕ್ಟ್ ಬಿತ್ತಾ ಬಿಸ್ನೆಸ್ಸಿಗೆ? ಅದು ಎಲ್ಲರಿಗೂ ಆಗಿದೆ, ಅದು ಗೊತ್ತಿದೆ ಇದೆ. ಸೊ ಓಕೆ. ಬಟ್ ಕೋವಿಡ್ ಅಂತ ಒಂದು ದೊಡ್ಡ ಮಹಾಮಾರಿ ಆದಮೇಲೆ ನೀವು ಹೆಂಗೆ ಬೌನ್ಸ್ ಬ್ಯಾಕ್ ಮಾಡಿದ್ರಿ? ನಿಮ್ಮ ಬಿಸ್ನೆಸ್ನ ಹೆಂಗೆ ಗ್ರೋ ಮಾಡಿದ್ರಿ ನೀವು ಸ್ಕ್ರ್ಯಾಚಿಂದ? ಟೂರಿಸ್ಟಿಗೆ ಹೋಮ್ ಫುಡ್ ಅಂದರೆ ಇಷ್ಟ. ಹೋಮ್ ಫುಡ್ ಮಾಡಿಕೊಡ್ತಿದ್ವಿ, ಲೈಕ್ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ವಿ ಅವರಿಗೆ. ಸೊ ಗೆಸ್ಟ್ ಎಲ್ಲ ರಿವ್ಯೂಸ್ ಹಾಕೋದು ನೋಡಿ ಗೆಸ್ಟ್ ಎಲ್ಲ ಬರೋದು ಸ್ಟಾರ್ಟ್ ಆಯಿತು. ಯಾವ್ಯಾವ ದೇಶಗಳಿಂದ ಬರ್ತಾರಣ್ಣ ಇಲ್ಲಿ? ಇಲ್ಲಿ ಮೋಸ್ಟ್ ಜರ್ಮನಿ, ಫ್ರಾನ್ಸು, ಇಂಗ್ಲೆಂಡು, ಆಸ್ಟ್ರೇಲಿಯಾ, ಅಮೇರಿಕಾ ಎಲ್ಲ ದೇಶದಿಂದ ಬರ್ತಾರೆ. ನಮ್ಮ ಇಂಡಿಯನ್ಸು ಜಾಸ್ತಿ ಬರ್ತಿರ್ತಾರೆ. ನಿಮ್ಮ ಪ್ರಕಾರ ನಿಮಗೆ ಹಂಪಿ ಅಂದರೆ ಏನು? ಹಂಪಿ ಅಂದರೆ ಸರ್ ಏನು ಹೇಳ್ಬೇಕು, ಅದ್ರ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ ಸರ್. ಹಂಪಿ ಅಂದರೆ ಹಂಪಿನೇ ಸರ್. ತುಂಬ ಚೆನ್ನಾಗಿದೆ. ಅದು ನಮಗೆ ಜೀವನ ಕೊಟ್ಟಿದ್ದು ಒಂದು ಹಂಪಿನೇ. ಅದರ್ಲಿಂತ್ರನೇ ನಾವು ಬದುಕ್ತಾ ಇದ್ದೀವಿ. ಹಂಪಿ ಅಂದರೆ ಇದು ಒಂದು ಮನೆ ಇದ್ದಂಗೆ ನನಗೆ ಹಂಪಿ. ಯಾಕಂದರೆ ಎಲ್ಲ ದೇಶದಲ್ಲಿಂದ ಬರ್ತಾರೆ, ಎಲ್ಲರೂ ಒಂದೇ ಥರ ಇರ್ತೀವಿ, ಫ್ಯಾಮಿಲಿ. ಸೊ ಗೈಸ್, ಅಕ್ಕಾಗ ಮತ್ತು ಅಣ್ಣಾಗ ಹಂಪಿ ಅಂದ್ರೆ ಫ್ಯಾಮಿಲಿ, ವರ್ಲ್ಡ್ ಈಸ್ ಒನ್ ಅನ್ನೋ ಒಂದು ಕಾನ್ಸೆಪ್ಟ್. ಲೆಟ್ಸ್ ಸಿ ಹಂಪಿ ಒಳಗೆ ಬೇರೆ ಬೇರೆ ಜನಕ್ಕೆ ಅವ್ರ ಪ್ರಕಾರ ಹಂಪಿ ಅಂದ್ರೆ ಏನಂತ ಕೇಳ್ಕೊಳಕ್ಕೆ ಟ್ರೈ ಮಾಡೋಣ. ಸೊ ದಿಸ್ ವಾಸ್ ಲಿಟಲ್ ಬನಾನಾ ಹೋಮ್ ಸ್ಟೇ. ಈಗ ನನ್ನ ಬಾಜು ಕುಂತಾರ ನಮ್ಮ ಟೂರ್ ಗೈಡ್ ರವಿ ಅಣ್ಣ ಅಂಥೇಳಿ. ಆಲ್ ರೈಟ್ ಗೈಸ್, ಸೊ ನಮ್ಮ ಫಸ್ಟ್ ಸ್ಪಾಟ್ ಸಾಸಿವೆ ಕಾಳು ಗಣಪತಿ ಟೆಂಪಲ್ ರೈಟ್ ಸೈಡಿಗೆ ಐತಿ.
ಇಲ್ಲಿ ಕೃಷ್ಣ ಟೆಂಪಲ್ ಮುಂದೆ ಆಪೋಸಿಟ್ ಇರುವಂಥ ಕೃಷ್ಣ ಮಾರ್ಕೆಟ್ದಾಗ ಅದೀವಿ. ನಮ್ಮ ಜೊತೆ ಜಾಯ್ನ್ ಆಗ್ಯಾರ ರವಿ ಅವರು, ಟೂರ್ ಗೈಡ್. ನಮಸ್ತೆ ಬ್ರದರ್, ನನ್ನ ಹೆಸರು ರವಿಕುಮಾರ್ ಅಂತೇಳಿ. ಈಗ ಕೃಷ್ಣ ಟೆಂಪಲ್ ಮತ್ತು ಕೃಷ್ಣ ಮಾರ್ಕೆಟಲ್ಲಿ ಇದ್ದೀವಿ. ಆ ಹಿಂದ್ಗಡೆ ಒಂದು ದೊಡ್ಡ ದೇವಸ್ಥಾನ ಕಾಣ್ತಿದೆ, ಬಾಲಕೃಷ್ಣ ದೇವಸ್ಥಾನ. ಇದು 1513ರಲ್ಲಿ ಕೃಷ್ಣದೇವರಾಯ ಕಟ್ಸಕ್ಕಂಥ ದೇವಸ್ಥಾನ ಆಗಿತ್ತು. ಅದ್ರ ಮುಂದ್ಗಡೆ ಒಂದು ಕೃಷ್ಣ ಪೇಟೆ ಅಂತ ಕಟ್ಟಿದ್ರು. ಇದು ಸುಮಾರು 800 ಮೀಟರ್ ಉದ್ದ ಇದೆ, 40 ಮೀಟರ್ ಅಗಲ ಇರ್ತಕ್ಕಂಥ ಮಾರ್ಕೆಟ್ ಆಗಿತ್ತು. ಇದು 2 ಅಂತಸ್ತಿನ ಮಾರ್ಕೆಟ್ ಆಗಿತ್ತು. ಇಲ್ಲಿ ಮುತ್ತು ರತ್ನ ವಜ್ರಗಳನ್ನು ಮಾಡ್ತಕ್ಕಂಥ ಮಾರ್ಕೆಟ್ ಆಗಿತ್ತು. 16ನೇ ಶತಮಾನದಲ್ಲಿ ಕೃಷ್ಣದೇವರಾಯ ವಿಜಯನಗರ ಕಾಲದಲ್ಲಿ. Guys, remember the name Krishna Devaraya. He was a great king. He is known for his power, prosperity, and patronage of art and culture. It was under his rule that Vijayanagara Empire reached its peak. ಸೊ ನಾನು ನಿಮಗೆ ತೋರಿಸಿದೆ ಕೃಷ್ಣಾಪುರ ಅಥವಾ ಕೃಷ್ಣ ಮಾರ್ಕೆಟ್. ಬಟ್ ಕೃಷ್ಣಾಪುರ ಅಥವಾ ಕೃಷ್ಣ ಮಾರ್ಕೆಟ್ ಒಳಗೆ ಆ ಕಾಲದಾಗ ಏನೇನು ಟ್ರೇಡ್ ಆಗ್ತಿತ್ತು? ಪೋರ್ಚುಗೀಸ್ ಹಾರ್ಸಸ್, ಪೋರ್ಚುಗಲಿಂದ ಹಾರ್ಸಸ್ ಆಲ್ ದ ವೇ ಸರ್ಕಮ್ ನ್ಯಾವಿಗೇಟಿಂಗ್ ಆಫ್ರಿಕಾ ಇಲ್ಲಿಗೆ ಬಂದು ಟ್ರೇಡ್ ಆಗ್ತಿತ್ತು. ಇನ್ ಎಕ್ಸ್ಚೇಂಜ್ ಆಫ್ ಹಾರ್ಸಸ್ ಅವ್ರಿಗೆ ಏನು ಸಿಗ್ತಿತ್ತು? ಆರ್ ಬ್ಲ್ಯಾಕ್ ಪೆಪ್ಪರ್. ನಮಗದು ಬ್ಲ್ಯಾಕ್ ಪೆಪ್ಪರ್, ಆದರೆ ಅವರಿಗದು ಬ್ಲ್ಯಾಕ್ ಗೋಲ್ಡ್. ಬ್ಲ್ಯಾಕ್ ಪೆಪ್ಪರ್ ಜೊತೆ ಅವ್ರಿಗೆ ಸಿಗ್ತಿತ್ತು ನಮ್ಮದು ಗೋಲ್ಡು, ಡೈಮಂಡ್ಸು, ಪ್ರೆಷಸ್ ಸ್ಟೋನ್ಸ್. ಸೊ ಈ ಥರ ವ್ಯಾಲ್ಯೂಬಲ್ಸ್ನ ಅವರು ಟ್ರೇಡ್ ಮಾಡ್ತಿದ್ರು. ಇಲ್ಲಿ ನೀವು ನೋಡ್ದಂಗೆ ಈಗ ಸದ್ಯಕ್ಕೆ ಒಂದೇ ಅಂತಸ್ತೈತಿ ಇಲ್ಲಿ, ಬಟ್ ಮ್ಯಾಗ ಇನ್ನೊಂದು ಫ್ಲೋರ್ ಇತ್ತಲ್ಲಿ. ಸೊ ಇಮ್ಯಾಜಿನ್ ಅದು ಒಂದು ವಿಂಡೋ, ಒಂದು ಶಾಪ್ ಅಂದ್ರೆ ಅಂಥದ್ದು ಒಂದು 3 ಶಾಪ್ ತೊಗೊಂಡ್ರೆ ನೀವು ನಿಮ್ಮ ಮಾರ್ಕೆಟ್ ಪ್ಲೇಸ್ನ ಓಪನ್ ಮಾಡಿ ಅದನ್ನು ಕಸ್ಟಮರ್ಸಿಗೆ ಓಪನ್ ಇಡ್ಬೋದು. ಸೊ ದಿಸ್ ಇಸ್ ಕೃಷ್ಣ ಮಾರ್ಕೆಟ್. ಮುಂದೆ ಬೇರೆ ಜಾಗ ತೋರಿಸ್ತೀನಿ. ಕೃಷ್ಣದೇವರಾಯ, ವಿಜಯನಗರ ಎಂಪೈರ್ ಇವೆಲ್ಲ ನಮ್ಮ ಕರ್ನಾಟಕ ಹಿಸ್ಟ್ರಿಗೆ ಭಾಳ ಇಂಟೆಗ್ರಲ್ ಪಾರ್ಟ್. ಬಟ್ ಮ್ಯಾಕ್ಸ್ ಮತ್ತು ಬೆಟ್ಟಿಗೇನು ಸಂಬಂಧ ಇದು? ವೆಲ್, ನೀವು ಸ್ವಲ್ಪ ಪರ್ಸ್ಪೆಕ್ಟಿವ್ ಬದಲಾಯಿಸಿದ್ರೆ ಅವರು ಯುರೋಪ್ದು ಒಂದು ಸಣ್ಣ ಕಂಟ್ರಿ ಇದ್ದಾಗ, ಪ್ರಾಬಬ್ಲಿ ನಮ್ಮ ಬಿಜಾಪುರ್ ಜಿಯೋಗ್ರಫಿಕಲಿ ಆ ಕಂಟ್ರೀಸ್ಗಿಂತ ದೊಡ್ಡದಿರ್ತದೆ. ಬಟ್ ಎನಿವೇಸ್, ಅಂಥ ಒಂದು ಕಂಟ್ರಿದಾಗ ಅವರು ಅವ್ರ ಲೈಫ್ನ ಸ್ಪೆಂಡ್ ಮಾಡ್ತಾರೆ. ಟು ಜಸ್ಟ್ ಇಮ್ಯಾಜಿನ್ ದಟ್ ಅ ಪ್ಲೇಸ್ ಲೈಕ್ ದಿಸ್ ಎಕ್ಸಿಸ್ಟ್ಸ್ simultaneously, contemporarily as they live is just beautiful. I think it is about perspectives, and for me to be part of contributing to this perspective is just a gift. ಗೈಸ್, ನಾವದೇವಿ ಸಾಸ್ವಿಕಾಳು ಗಣೇಶ ಟೆಂಪಲ್ ಮುಂದೆ. ಸಾಸ್ವಿಕಾಳು ಗಣೇಶ ಅಂದ್ರೆ ನಾ ಏನು ಅನ್ಕೊಂಡಿದ್ದೆ, ಭಾಳ ಸಣ್ಣ ಗಣಪತಿ ಮೂರ್ತಿ ಇರ್ತದೆ ಅಂಥೇಳಿ, ಅಥವಾ ಸಾಸ್ವಿಕಾಳು ಶೇಪ್ ಒಳಗೆ ಇರ್ತದೆ ಅಂಥೇಳಿ. ಬಟ್ ಸರ್ ಕೇಳೋಣ, ಯಾಕೆ ಸಾಸ್ವಿಕಾಳು ಗಣೇಶ ಅಂತ ಹೆಸರು ಬಿದ್ದೈತಂತ ಸರ್? ಎಸ್, ಇದಕ್ಕೆ ಸಾಸಿವೆ ಕಾಳು ಹೆಸರು ಬರಲಿಕ್ಕೆ ಕಾರಣ ಸರ್, ಈ ದೇವಸ್ಥಾನ ಪಕ್ಕಕ್ಕೆ ಒಂದು ದೊಡ್ಡ ಮಾರ್ಕೆಟ್ ಇದೆ. ಆ ಮಾರ್ಕೆಟಲ್ಲಿ ಒಬ್ಬರು ವೆಂಕಟಾಪತಿ ಅಂತೇಳಿ ಆಂಧ್ರದಿಂದ ಬಂದು ಈ ಸಾಸಿವೆ ಕಾಳು ಮಾರ್ತಾ ಇದ್ರಂತೆ. ಆ ಸಾಸಿವೆ ಕಾಳು ಮಾರಿ ಬಂದಿರತಕ್ಕಂಥ ಲಾಭದಿಂದ ಇದು ಸಾಸಿವೆ ಕಾಳು ಗಣೇಶ ಆಯಿತು. ಆ ದೇವಸ್ಥಾನ ಹತ್ರ ಒಂದು ಸಣ್ಣದ ಶಾಸನ ಸಿಕ್ಕಿದೆ ಕಲ್ ಮೇಲೆ. ಆ ಶಾಸನ ಹೇಳುತ್ತೆ ಇದಕ್ಕೆ ಯಾಕೆ ಮಸ್ಟರ್ಡ್ ಸೀಡ್ ಅಂತ ಹೆಸರಿಟ್ರು ಅಂತೇಳಿ. ಥ್ಯಾಂಕ್ ಯು. ಅದೇನೋ ಅಂತಾರಲ್ಲ, ಲೈಫ್ ಒಳಗೆ ಬ್ಯಾಲೆನ್ಸ್ ಇಸ್ ಎವ್ರಿಥಿಂಗ್ ಅಂತೇಳಿ. ಬ್ಯಾಲೆನ್ಸ್ ಅಂದ್ರೆ ಅದು ಮೊಬೈಲ್ದಾಗ ಬ್ಯಾಲೆನ್ಸ್ ಆಗ್ತಾರೆ ನೋಡ್ರಿ, ಅದಲ್ಲ ಈ ಬ್ಯಾಲೆನ್ಸ್. ಆ್ಯಂಡ್ ಹಂಪಿ ಇಸ್ ನೋ ಡಿಫರೆಂಟ್. ದೆರ್ ಈಸ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಓಲ್ಡ್ ಆ್ಯಂಡ್ ದ ನ್ಯೂ, between man and nature, between restoration and reconstruction. And even if one thing fails, the entire balance is lost. ಮಧ್ಯಾಹ್ನ ಬಿಸಿಲು ಭಾಳ ತಲೆ ಕುಕ್ಕಾಗ್ತಿತ್ತು. ಅದಕ್ಕಂಥೇಳಿ ಹ್ಯಾಟ್ಸ್ ಶಾಪಿಂಗ್ ಮಾಡಿದ್ವಿ. ಆಮೇಲೆ ನಮ್ಮ ಸೈಟ್ ಸೀಯಿಂಗ್ ಮತ್ತೆ ಜಾರಿ ಹಚ್ಚಿದ್ವಿ. ಇಫ್ ದ ಇಸ್ ಒನ್ ಥಿಂಗ್ ಅಬೌಟ್ ಹಂಪಿ, ಯು ನೀಡ್ 8 ಐಸ್ ಟು ಸಿ ಹಂಪಿ. 4 ಇನ್ ದ ಫ್ರಂಟ್, 4 ಇನ್ ದ ಬ್ಯಾಕ್. ಬಿಕಾಸ್ ಎಷ್ಟು ಡೀಟೇಲಿಂಗ್, ಎಷ್ಟು ಇಮ್ಮೆನ್ಸ್ ಡೀಟೇಲಿಂಗ್ ಐತಲ್ಲ, ನೀವು ಏನಾರ ಒಂದು ಮಿಸ್ ಮಾಡಿರ್ತೀರಿ. ನೀವು ಎಲ್ಲನೂ ಹಂಪಿಯೊಳಗೆ ನೋಡೋಕ್ಕಾಗಲ್ಲ. ಐ ಥಿಂಕ್ ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್ ಟು ಅಬ್ಸರ್ವ್ ಎವ್ರಿ ಮೈನ್ಯೂಟ್ ಡೀಟೇಲ್ ಇನ್ ಹಂಪಿ.
ನಿಮಗೇನಾರ ಫೋಮೋದ ಇಶ್ಯೂಸ್ ಇದ್ವಪ್ಪ ಅಂದ್ರೆ ಹಂಪಿ ಈಸ್ ಅ ನೈಟ್ ಮೇರ್. ಬಿಕಾಸ್ ನೀವು ಏನಾರ ಒಂದು ಮಿಸ್ ಮಾಡೇ ಮಾಡ್ತೀರಿ ಪಕ್ಕಾ. ಕೃಷ್ಣದೇವರಾಯ ವಾಸ್ ಅ ಗ್ರೇಟ್ ಕಿಂಗ್. Various travelers have said multiple things about him. But what stayed with me is that he held great interest in art, literature, and architecture. And all religions coexisted peacefully under his rule. ನಾವು ನಮ್ಮ ರೀಜ್ನಲ್ ಹಿಸ್ಟ್ರಿ ಬಗ್ಗೆ ಭಾಳಷ್ಟು ಓದಲ್ಲ. ಯಾಕಪ್ಪ ಅಂದ್ರೆ ನಾವು ಓದಬೇಕಾದಾಗ NCERTದಾಗ ಬರೀ ಅರ್ಧ ಪೇಜಿನ ಚಾಪ್ಟರ್ ಇತ್ತು ವಿಜಯನಗರ ಎಂಪೈರ್ ಬಗ್ಗೆ, ವಿಚ್ ಇಸ್ ಅ ಶೇಮ್. While a huge part of Hampi was damaged due to the wars, especially Battle of Talikota, Hampi ruins is also caused by one more force, and that is Hampi itself, its geography. ನೀವು ಹಂಪಿನ ಹಂಗೆ ಬಿಟ್ಟರೆ, ನೀವು ರೀಸ್ಟೋರ್ ಮಾಡಲಿಲ್ಲ ಅಂದ್ರೆ ಇವತ್ತಿಂದ ಎಷ್ಟೋ 100 ವರ್ಷ ಒಳಗೆ ಅದು ಕಂಪ್ಲೀಟ್ಲಿ ಡಿಗ್ರೇಡ್ ಆಗ್ತದೆ. ಮೇ ಬಿ ದ್ಯಾಟ್ಸ್ ಹೌ ದ ಕ್ರಿಯೇಟರ್ಸ್ ಆಫ್ ದೀಸ್ ಮಾನ್ಯುಮೆಂಟ್ಸ್ ಇಂಟೆಂಡೆಡ್ ಇಟ್ ಟು ಬಿ. ಬಟ್ ಹಂಗಂಥೇಳಿ ಎಲ್ಲ ಖಾಲಿ ಬಿಡೋಕ್ಕಾಗಲ್ಲ. You have to make efforts to preserve history. ಸೊ ಗೈಸ್, ನೀವು ಹಂಪಿ ಒಳಗೆ ಎಲ್ಲೇ ತಿರುಗಾಡಿದ್ರು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ದು ಎಕ್ಸಾಂಪಲ್ಸ್ ಭಾಳ ಸಿಗ್ತಾವೆ. ಬಟ್ ನಾ ರವಿ ಸರ್ಗೆ ಏನು ಕೇಳಬೇಕಪ್ಪ ಅಂದ್ರೆ, ಸರ್ ಈ ಬಿಲ್ಡಿಂಗ್ ಒಂದು ಥರ ಕಾಣ್ತದೆ ಮತ್ತು ಈ ಬಿಲ್ಡಿಂಗ್ ಇನ್ನೊಂದು ಥರ ಕಾಣ್ತದೆ, ಏನು ಸರ್ ಏನು ಡಿಫ್ರೆನ್ಸ್ ಏನಂತ? ಸರ್ ಇದು ಪ್ಯೂರ್ಲಿ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಮಾಡ್ಕೊಂಡಿದ್ದಾರೆ ವಿತ್ ಕೀ ಸ್ಟೋನ್ ಟೆಕ್ನಿಕ್, ಅದಕ್ಕೆ ಕುಪುಡ್ ಆರ್ಚಸ್ ಅಂತ ಕರಿತೇವೆ. ಈ ಸೆಕೆಂಡ್ ಬಿಲ್ಡಿಂಗ್ ಇದೆ, ಇಟ್ಸ್ ಬ್ಲೆಂಡ್ ವಿತ್ 4 ಡಿಫರೆಂಟ್ ಆರ್ಕಿಟೆಕ್ಚರ್ ಇದೆ. First one arches certainly is exposing Islamic architecture. The first one Kupol Buddhist stupa. Second one Jain architecture, again Buddhist stupa. On the topmost, sixth one on the topmost at the Hindu architecture, which is Hindu Shikara, Hindu Gopura Shikara, which is broken now. Yes, sir. Why the sixth one? Sixth one, it was a king's Ferut elephant. It was the one which leads the whole procession, Navaratri procession. Yes, sir. Jambu Savari in the olden days. Thank you. ಹಂಗೆ ನಮ್ಮ ಸೈಟ್ ಸೀಯಿಂಗ್ ಮುಗಿಸ್ಕೊಂಡು ಒಂದು ಸನ್ಸೆಟ್ ಪಾಯಿಂಟ್ ಹುಡುಕಿ ರವಿ ಅಣ್ಣ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ. ನೋಡೋಣ ಬರ್ರಿ. ಸೊ ರವಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನಮಗೆ ಭಾಳ ಪೇಷಂಟ್ಲಿ ಎಲ್ಲ ತೋರಿಸಿದ್ರಿ, ಎಲ್ಲ ಸ್ಟೋರೀಸ್ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಇಟ್ ಈಸ್ ಬೀನ್ ಅ ಆನರ್ ಟು ನೋ ದಿಸ್ ಬ್ಯೂಟಿಫುಲ್ ಪರ್ಸನ್. ಅಣ್ಣ, ನನ್ನ ಕ್ವೆಶನ್ ಏನಂದರೆ, ವಾಟ್ ವಾಸ್ ದ ಡೈಲಿ ಲೈಫ್ ಆಫ್ ಅ ವಿಜಯನಗರ ಎಂಪೈರ್ ಸಿಟಿಸನ್, ಅ ಕಾಮನ್ ಸಿಟಿಸನ್? ಅವ್ರದ್ದು ಡೈಲಿ ಲೈಫ್ ಹೆಂಗಿತ್ತು ಅಂತ ಸ್ವಲ್ಪ ಹೇಳ್ಬೋದಾ? ಪ್ರತಿಯೊಬ್ಬರದ್ದು ಬೇರೆ ಬೇರೆ ಲೈಫ್ ಸ್ಟೈಲ್ ಇತ್ತು ಸರ್. ಸೈನಿಕ ಆಗಿತ್ತು ಅಂತಂದರೆ ಟು ಬಿ ಫಿಟ್, ವಾರ್ಮಿಂಗ್ ಅಪ್ ಆ್ಯಂಡ್ ಪ್ರಿಪೇರ್ ಹಿಸ್ ವೆಪನ್ಸ್, ಪ್ರಿಪೇರ್ ಹಿಸ್ ಟೂಲ್ಸ್. ಸೊ ಅಲ್ಲಿಂದ ಶುರುವಾಗ್ತಾ ಇತ್ತು. ಈಗ ಕಾಮನ್ ಟ್ರೇಡರ್ ಆಗಿತ್ತು ಅಂತಂದರೆ ಸೆಟಪ್ ಎ ಸ್ಟಾಲ್ ಆ್ಯಂಡ್ ವೇಯಿಂಗ್ ಸ್ಕೇಲ್ ಎಕ್ಸೆಟ್ರಾ ಟು ಪ್ರಿಪೇರ್ ದ ಫಿಕ್ಸಸ್, ಕಮಾಡಿಟೀಸ್, ಪ್ರೈಸಸ್ ಎಕ್ಸೆಟ್ರಾ. ಆ್ಯಂಡ್ ದ ಸರ್ವೆಂಟ್ ಆಫ್ ದಿ ಕಿಂಗ್ ಹ್ಯಾಸ್ ಎ ಡಿಫರೆಂಟ್ ಲೈಫ್ ಸ್ಟೈಲ್. Yes, you have to prepare, you have to plan the whole day of the king, his visits, his trading, his conquests, etc. So each person of the Hampi in the olden days Vijayanagara had their different lifestyles. Common, nobleman, soldier, trader. So each of them had a different style. Yes, different lifestyles. And ಇನ್ನೊಂದು ಕ್ವೆಶನ್, ಹೌ ಟು ಬಿ ಅ ಟೂರ್ ಗೈಡ್? ವಾಟ್ ಇಸ್ ದ ಸ್ಟೆಪ್ಸ್, ವಾಟ್ ಆರ್ ದ ಸ್ಟೆಪ್ಸ್ ಯು ನೀಡ್ ಟು ಟೇಕ್ ಇಫ್ ಸಮ್ಮನ್ ಇಸ್ ವಾಚಿಂಗ್ ದ ವಿಡಿಯೋ, ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಐತಿ ಟೂರ್ ಗೈಡ್ ಆಗ್ಬೇಕಂತೇಳಿ, ಅಂದ್ರೆ ಹೆಂಗೆ ಆಗ್ಬೋದು ಅಂತ? That is, you should admit to the history classes, that is HEP, that is History, Economics and Political Science. If you keep any optional subjects like a archaeology or museology or numismatics, etc., you will achieve the keen demand in the industry. And later on, yes, enhancing knowledge, reading, meeting different intellectuals, knowledge sharing, etc. So you will achieve the knowledge, and later on you will become a good guide. ವಾಟ್ ಈಸ್ ಹಂಪಿ ಟು ಯು? ನಿಮಗೆ ಹಂಪಿ ಅಂದರೆ ಏನು? For me, Hampi is a main livelihood, and here we find the life, and this is the paradise to meet the different faces like you today, sir. But each and every day opens you the new for different platform to meet a different people and different expectation to meet the demand. Hampi, it is a gateway to the whole world, I can say, because whole world it's exposing, waiting for information, waiting to see you, to meet you, to grasp your knowledge and is enjoy your service. Bien sûr, je parle français. J'ai appris le français à Alliance Française il y a 16 ans
Maintenant, si je parle français, c'est ça. Merci beaucoup. ನಮ್ಮ ಜೊತೆ ಇದಾರೆ ಅಮರಣ್ಣ. ಈ ವಿರೂಪಾಕ್ಷ ಟೆಂಪಲಿಂದ ಜಸ್ಟ್ ರೈಟ್ ಸೈಡಿಗೆ ಇವ್ರದ್ದು ಒಂದು ಭಾಳ ಬ್ಯೂಟಿಫುಲ್ ಶಾಪ್ ಐತಿ. Small shop. ಸ್ಮಾಲ್ ಶಾಪ್ ಬಟ್ ಇಟ್ಸ್ ರಿಯಲಿ ಬ್ಯೂಟಿಫುಲ್, ವೆರಿ ವ್ಯಾಲ್ಯೂಬಲ್ ಐಟಮ್ಸ್, ಹ್ಯಾಂಡ್ ಕ್ರಾಫ್ಟೆಡ್ ಐಟಮ್ಸ್. ಸೊ ಅವ್ರ ಜೊತೆ ಕನ್ನಡ ಒಳಗೆ ಮಾತಾಡದೆ ಭಾಳ ಫ್ಲೂಯೆಂಟಾಗಿ ಕನ್ನಡ ಒಳಗೆ ಮಾತಾಡಿದ್ರು. ಆ್ಯಂಡ್ ಅವ್ರ ಜೊತೆ ಮಾತಾಡ್ದಾಗ ಗೊತ್ತಾಯಿತು ಅವರು ಗುಜರಾತಿಂದ ಬಂದಿದಂತೆ. ಸೊ ವಾಟ್ಸ್ ಯುವರ್ ಸ್ಟೋರಿ ಅಣ್ಣ? ನಾವು ಇಲ್ಲಿ ಬಂದು ಲೈಕ್ ಫ್ಯಾಮಿಲಿ ಬಂದು ಅಮ್ಮ ಅಪ್ಪ ಬಂದು ಲೈಕ್ 40 ಇಯರ್ಸ್ ಆಯ್ತು ಇಲ್ಲಿ ಬಂದು. ಲೈಕ್ ಆವಾಗ ಮಾರ್ಕೆಟ್ ಏನಿದ್ದಿಲ್ಲ, ಸೊ ಆ ಟೈಮಿಗೆ ಬಂದಿದ್ರು. ಆ ಟೈಮಿಂದ ನಾವು ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ. ಪ್ರಾಪರ್ ನಮ್ಮದು ಗುಜರಾತ್, ಬಟ್ ನಾವು ಓದಿದ್ದು ಎಲ್ಲ ಇಲ್ಲೇ. ಸೊ ನಾವು ಕರ್ನಾಟಕದವರು. ಓಕೆ, ಸೊ ನಿಮ್ಮ ಪ್ರಕಾರ ನಿಮಗೆ ಹಂಪಿ ಅಂದರೆ ಏನು? ನಮಗೋಸ್ಕರ ಹಂಪಿ ಅಂದರೆ ನಮ್ಮ ಹೋಮ್ ಟೌನ್, ಎಲ್ಲ ಹೃದಯ ಅಂದರೆ ನಮ್ದು ಹಂಪಿ. ನಾವು ಬಿಸ್ನೆಸ್ ಏನನ್ನ ಇದ್ರಿಗಿನ ನಮ್ದಿಲ್ಲ. ವೆರಿ ಪೊಯೆಟಿಕ್. ಎಸ್, ಸೊ ಹೆಂಗೈತಣ್ಣ ಈಗ ಸೀಸನ್? ಹೌ ಇಸ್ ದ ಸೀಸನ್ ನಾವು? ಸೀಸನ್ ಇವಾಗ ಆಲ್ಮೋಸ್ಟ್ ಎಂಡ್ ಆಗಿದೆ. ಇವಾಗ 3 ಮಂತ್ಸ್ ಸೀಸನ್ ಇರಂಗಿಲ್ಲ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಮಟ್ಟ ಇರಂಗಿಲ್ಲ. ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಎದಕ್ಕಂದ್ರೆ ಸ್ವಲ್ಪ ಹೀಟ್ ಇರ್ತೈತಿ ಇವಾಗ ಈ ಟೈಮಾಗ, ಲೈಕ್ 40 ಡಿಗ್ರಿ ಹಂಗೆ ಹೋಗುತ್ತೆ ಇಲ್ಲಿ. ಸೊ ಆ ಟೈಮಾಗ ಕಸ್ಟಮರ್ ಬರೋದಿಲ್ಲ. ಆಗಸ್ಟ್ ಆದಮೇಲೆ ಸ್ವಲ್ಪ ಜನ ಬರ್ತಾರೆ, ಅವಾಗ ಟೂರಿಸ್ಟ್ ಸ್ವಲ್ಪ ಜಾಸ್ತಿ ಬರ್ತಾರೆ. ಈಗ ಅಂದರೆ 4 ಮಂತ್ ಕ್ಲೋಸ್ ಇರ್ತೈತಿ ಶಾಪ್ಸ್ಗಳು. And can you talk a bit about your craft work here? Like we are making like these kinds of, we are 60 peoples, like grandmother, grandfather, and brother, sister, auntie, uncle. We are doing these jobs from 100 years, from grandfather, mother, and my father also doing this job. We spent 3 days and 2 nights in Hampi, and we had so much fun. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಇವತ್ತಿನ ಹಂಪಿ ಸಿಟಿಸನ್ಸ್ಗೆ ಹೋಗಿ ಅವ್ರ ಪ್ರಕಾರ ಹಂಪಿ ಅಂದರೆ ಏನು ಅನ್ನೋದನ್ನು ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ ಟ್ರೈ ಮಾಡಿದ್ವಿ. ಸೊ ಈಗ ನಾ ಕಂಡಂಥ ಹಂಪಿ, ನನ್ನ ಪ್ರಕಾರ ಹಂಪಿ ಅಂದರೆ ಏನು ಅಂತ ತಿಳಿಯಕ್ಕೆ ಟ್ರೈ ಮಾಡೋಣ. ಹಂಪಿ, a place where sun kisses the rock and melts its heart. A place where ruins form a better love story, greater than even Layla and Majnu's. Where every stone whispers tales of forgotten kings, and time stands still beneath the temple's wings. The wind hums softly
through pillars carved in grace, echoing dreams that history could not erase. Golden dust rises with each wandering step, as shadows of empires quietly wept. In twilight's glow, the past feels alive, a silent promise that legends still survive. A place that is just a place without its people. A place where a smile is showered on you even if you don't ask for it. A place where you don't feel alone, because in your company are the ancient stones and life around. ಇದು ನಾ ಕಂಡಂಥ ಹಂಪಿ. ಹಂಪಿಗೆ ಯಾವ ಟೈಮ್ದಾಗ ಹೋಗಬೇಕು, ಏನೇನು ನೋಡಬೇಕು, ಈ ಥರ ಎಲ್ಲ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಕೊಡ್ಬೋದಿತ್ತು ಈ ವ್ಲಾಗ್ನಾಗ. ಬಟ್ ಐ ವಾಂಟೆಡ್ ಟು ಶೋ ಅ ಪರ್ಸ್ಪೆಕ್ಟಿವ್ ದನ್ ಜಸ್ಟ್ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್. ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ, ನನ್ನ ವೀಡಿಯೋನ ಲೈಕ್ ಮಾಡಿರಿ, ಕಾಮೆಂಟ್ ಸೆಕ್ಷನ್ ಒಳಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿರಿ. ಮುಂದಿನ ವ್ಲಾಗ್ ಹೋಗಿ ಸಿಗೋನು. ಬಾಯ್.